ಈಗ ಮುಂದುವರಿದ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಗಲಾಟೆ ಅಲ್ವಾ. ಬಿಜೆಪಿ ಜೆಡಿಎಸ್ ಆಕ್ರೋಶ ಮುಂದುವರೆದಿದ್ದು ಎಲ್ಲರನ್ನೂ ಬಂಧಿಸಬೇಕು ಅಂತ ಇವತ್ತು ಅವರು ವಿಧಾನಸೌಧದ ಮುಂದೆ ಧರಣಿಯನ್ನು ನಡೆಸಿದ್ರು. ಅವ್ರ ವಿಡಿಯೋ ಬರುವಂಥ QR ಕೋಡ್ ಅದೇನೇನೋ ಪ್ಲಕಾರ್ಡ್ ಹಿಡಿದು ರಾಜಭವನದವರೆಗೆಲ್ಲ ಪಾದಯಾತ್ರೆ ಮಾಡಿದ್ರು ರಾಜ್ಯಪಾಲರಿಗೆ. ಆವಾಗ ಹೋಗಿದ್ರು, ದೂರು ಕೊಡೋಕ್ಕಾಗಲಿಲ್ಲ, ಏನೋ ರಾತ್ರಿ ಹೋಗಿ ದೂರು ಕೊಟ್ಟಿದ್ದಾರಂತೆ. ಅಶೋಕ್ ಪ್ರತಿಪಕ್ಷದ ನಾಯಕರು ಮಾತನಾಡಿ CM ರಾಜೀನಾಮೆ ಕೊಡಬೇಕು, ವಿಧಾನಸೌಧ ಸ್ಲೀಪರ್ ಸೆಲ್ ಮಾಡ್ತಿದ್ದಾರೆ, ಸರ್ಕಾರ ಯಾರನ್ನೂ ಬಂಧಿಸ್ತಿಲ್ಲ, ಎಲ್ಲರಿಗೂ ಬಿರಿಯಾನಿ ಕೊಡ್ತಿದೆ ಅಂತ. ಹೌದಾ, ಬಿರಿಯಾನಿ ಕೊಡ್ತಾರಾ ಬಂಧಿಸ್ತವ್ರಿಗೆಲ್ಲ? ಓಕೆ, ನಮ್ಮ ಸರ್ಕಾರ ಆಯ್ತಿದ್ರೆ ಪಾಕ್ ಪರ ಘೋಷಣೆ ಕೂಗಿದ್ದವನ್ನ ಅಲ್ಲೇ ಗುಂಡಿಟ್ಟು ಸಾಯಿಸುತ್ತಿತ್ತು. ಹಂಗೆಲ್ಲ ಆಗಲ್ಲ ಸರ್. ಸರ್ಕಾರ ಇದ್ದಿದ್ರೆ ನೀವು ಯಾರೋ 4 ಜನ ನೀವು ಕರ್ಕೊಂಬಂದು ಅರೆಸ್ಟ್ ಮಾಡಿಸ್ತಿದ್ರೇನು, ಪ್ರಶ್ನೆ ಬೇರೆ. ಗುಂಡಿಟ್ಟು ಪಂಡಿಟ್ಟೆಲ್ಲ ಸಾಯಿಸಕ್ಕಾಗಲ್ಲ, ಹಂಗೆಲ್ಲ ಆಗಲ್ಲ, ಅದು ಕಾನೂನಲ್ಲ. ಆಕ್ರೋಶ ಹೇಳಿದ್ರು. ಕೇಸ್ ಮುಚ್ಚಾಕೋ ಕ್ಯಾಸೆಟ್ ರೆಡಿ ಮಾಡ್ತಿದ್ದಾರೆ, FSL ವರದಿ ನೋಡಿ ಅಂತೆಲ್ಲ ಬಡಿದ್ರು. ಅರವಿಂದ ಬೆಲ್ಲದ್ದು ಒರಿಜಿನಲ್ ವಿಡಿಯೋಗಳೇ ತಗೊಂಡಿಲ್ಲ, ಯಾವ್ಯಾವ ವಿಡಿಯೋ ತಗೊಂಡು ಕಳಿಸ್ಬಿಟ್ಟಿದ್ದಾರೆ ಇವರು ಅಂತೆಲ್ಲ ಅವ್ರು ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ ಅವ್ರು ಯಾವ ವಿಡಿಯೋ ಕಳಿಸಿದಾರೋ ಯಾವ ವಿಡಿಯೋ ಕಳಿಸಿಲ್ವೋ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ನೋಟಿಸ್ ಕೊಟ್ಟು ಕೇಳಿದ್ದಾರೆ, ವಿಡಿಯೋ ಕೊಟ್ಟಿದ್ದೀವಿ, ನಾವು ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದೀವಿ, ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದೀವಿ ಅಷ್ಟೆ. ಒಂದು ವೇಳೆ ಅದನ್ನೇನಾದರೂ ಅವಮಾನ, ಅನುಮಾನ ಮತ್ತು ಅಪಮಾನದ ರೀತಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅದಕ್ಕೆ ಅಗತ್ಯ ಕ್ರಮಗಳ ಮುಂದೆ ತೆಗೆದುಕೊಳ್ಳಲಾಗುತ್ತೆ. ನಮ್ಮನ್ನು ನಾವು ಕಾನೂನು ಪ್ರಕಾರದಲ್ಲಿ ವಿಧಾನಸೌಧವನ್ನ ಯೂಸ್ ಮಾಡಬೇಡಿ, ನಮ್ಮ ಸರ್ಕಾರ ಇದ್ದಿದ್ರೆ ಅಲ್ಲೇ ಅವ್ರ ಮೇಲೆ ಗುಂಡಾರಿಸ್ಬಿಡ್ತಾ ಇದ್ದೀವಿ ನಾವು. ಗೃಹ ಸಚಿವರು ಏನು ಉತ್ತರ ಕೊಟ್ಟರು? ಅವ್ರನ್ನ ದೇಶದ್ರೋಹಿಗಳನ್ನ ಕರ್ಕೊಂಡ್ಬಂದ್ರಿ, ಅವ್ರನ್ನ ವಿಚಾರಣೆ ಮಾಡಿ ಹಂಗೇ ಕಳಿಸ್ತೀವಿ. ಬಿರಿಯಾನಿ ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಇದನ್ನು ಮುಚ್ಚಾಕಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಷ್ಟು ಬಂಡ್ರಿದ್ದಾರೆ, ದೇಶದ್ರೋಹಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಟಿವಿ ಚಾನೆಲ್ಗಳಿಂದ ಒರಿಜಿನಲ್ ರೆಕಾರ್ಡಿಂಗ್ ತೆಗೆದುಕೊಳ್ಳದೆ ಸರ್ಕಾರ ಒಂದು ಸುಳ್ಳು ಟಿವಿ ಕ್ಲಿಪ್ಪಿಂಗ್ ಅನ್ನ FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಿ ತಪ್ಪು FSL ರಿಪೋರ್ಟ್ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಕತ್ತೈತಿ. ನಾಸೀರ್ ಹುಸೇನ್ ಅವರಿಗೆ ಕ್ಲೀನ್ ಕಳಿಸಿದ ವಿಡಿಯೋ ಮೇಲೆ FSLನವರು ವರದಿ ಕೊಡ್ತಾರೆ. ಅವರು ನೀವು ಕಳಿಸಿದ್ದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತೆಲ್ಲ ಕೇಳಲ್ಲ ಅವರು, ಅದಲ್ಲ ಅವ್ರ ಕೆಲಸ. ಅವ್ರಿಗೆ ಪರೀಕ್ಷೆ ಮಾಡಲಿಕ್ಕೆ ರೆಫರೆನ್ಸ್ ಏನು ಕೊಟ್ಟಿದ್ದೀರೋ ಆ ರೆಫರೆನ್ಸ್ ಅಲ್ಲಿ ಅವ್ರು ಮಾಡ್ತಾರೆ ಅಲ್ವಾ. ಕಾನೂನು ಪ್ರಕಾರದಲ್ಲಿ ಈಗ ನಮ್ಮಿಂದ ನೋಟಿಸ್ ಅನ್ನ ಕೊಟ್ಟು ನಮ್ಮಿಂದ ಒಂದು ವಿಡಿಯೋ ತಗೊಂಡಿದ್ದಾರೆ, ಅದು ಅದರ ಭಾಗವಾಗಿರುತ್ತೆ ಅನ್ನೋದು ನಮ್ಮ ನಂಬಿಕೆ ಅಲ್ಲವೇ? ಅದೇ ವಿಡಿಯೋ. ಅದನ್ನ ಯಾರಾದ್ರೂ ತಿರ್ಚ್ಲಿಕ್ಕೆ ಹೋಗ್ತಾರಾ FSLನವರು? ಏನು ತಿರ್ಚಕ್ಕಾಗಲ್ಲ, ಯಾಕಂದ್ರೆ ತಿರ್ಚ್ಬಿಟ್ಟು ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಇಂಡಿಪೆಂಡೆಂಟ್ ಅನಾಲಿಸಿಸ್ ಬೇರೆ ಎಲ್ಲಿಗಾರು ಬಂದಾಗ ತಗಲಾಕೊಂಡ್ಬಿಟ್ರೆ ಅದಕ್ಕೆ ಅವಕಾಶ ಇರುತ್ತೆ. ಆಗಲ್ಲ, ಅದೆಲ್ಲ FSLನವರು ಹಂಗೆಲ್ಲ ಮಾಡಲ್ಲ. ಅವರು ಈ ವಿಡಿಯೋ ಕೊಟ್ಟಿಲ್ಲ, ಬೇರೆ ವಿಡಿಯೋ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ಅಲ್ಲ, ಕೊಟ್ಟಿರ್ಬೋದು, ಅವ್ರು ಕೊಟ್ಟಿದ್ದನ್ನು ಮಾಡ್ತಾರ ಅವರು. ಏನ್ ವಿಡಿಯೋ ನಮ್ಮ ವಾದ ಏನು, ನಮ್ಮೆಲ್ಲರ ಕೈಲಿ ಇಸ್ಕೊಂಡಿದಾರಲ್ವ ಟಿವಿನವ್ರು ತಗೊಂಡಿರೋದು, ಅದನ್ನು ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಬೇಕು ನೀವೀಗ. ಹೌದು, ನಂಬಿಕೆ. ಬಟ್ ಸರ್ಕಾರನ ವಜಾ ಮಾಡಬೇಕು, ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು, ಆ ಹಂತದಲ್ಲಿ ಇದೆಯಾ ಸರ್ ಕೇಸ್? ಮುಂದುವರಿದು FSL ವರದಿ ಬಂದ ನಂತರವೂ ನಡವಳಿಕೆ ಮತ್ತು ಮಾತುಗಳು ಸರ್ಕಾರದ ಪರವಾಗಿ ಅದೇ ರೀತಿ ಮುಂದುವರೆದ್ರೆ ಆ ಪ್ರಶ್ನೆಗಳೆಲ್ಲ ಉದ್ಭವ ಆಗತ್ವೆ ಹೊರತು ಇಲ್ಲದಿದ್ದರೆ ಇಲ್ಲ. ನಾನೀಗಲೂ ಹೇಳ್ತೀನಿ, ಇದು ಮಾಡಿರುವ 2, 1, 4, ಅರ್ಧನೋ, ಮುಕ್ಕಾಲೋ, 4 ಅಣಿ, 8 ಅಣಿ, 6 ಅಣಿ ಕಿಡಿಗೇಡಿಯ ಕಿತಾಪತಿ. ಆ ಕಿಡಿಗೇಡಿಯ ಹೆಡೆಮುರಿ ಕಟ್ಟಿ ಸರ್ಕಾರ ತನ್ನ ಶಕ್ತಿಯನ್ನು ತೋರಿಸ್ಕೊಳ್ಳಿ. ನಿಮ್ಮ FSL ವರದಿ ತಗೊಂಡ್ಮೇಲೆ ಹೌದು, ಆ ರಿಪೋರ್ಟ್ ಏನು ಹೇಳುತ್ತೆ ಆ ಲೆವೆಲ್ ಅಲ್ಲಿ ಅಲ್ಲ ಇದು. ಇನ್ನು ವಿಧಾನಸಭೆಯಲ್ಲಿ ಇವತ್ತು ಕೂಡ ಜಿಂದಾಬಾದ್ ಜಟಾಪಟಿ ನಡೆಯಿತು. ಕಲಾಪ ಆರಂಭ ಆಗ್ತಿದ್ದ ಹಾಗೆ ಬಿಜೆಪಿ ಜೆಡಿಎಸ್ ನಾಯಕರು ಸದನದ ಬಾವಿಗೆ ಇಳಿದು ಧರಣಿ ಆರಂಭಿಸಿದ್ರು. ದೇಶದ್ರೋಹಿ ಘೋಷಣೆ ಕೂಗಿದವರನ್ನ ಬಂಧನಕ್ಕೆ ಒಳಪಡಿಸಬೇಕು, ಇನ್ನೂ ಕೂಡ ಅದಾಗಿಲ್ಲ. ನಾಸೀರ್ ಹುಸೇನ್ ಅವರ ವಿಚಾರಣೆ ಸಹ ಆಗಿಲ್ಲ ಅಂದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಉತ್ತರ ಕೊಟ್ಟು, ಪ್ರಕರಣದಲ್ಲಿ 7 ಜನರ ವಿಚಾರಣೆಯಾಗಿದೆ, FSL ವರದಿಗಾಗಿ ಕಾಯ್ತಾ ಇದ್ದೀವಿ, ಸರ್ಕಾರ ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಮಧ್ಯದಲ್ಲಿ ಅಶೋಕ್ ಪ್ರವೇಶ ಮಾಡಿದ್ರು, CM ಪ್ರವೇಶ ಮಾಡಿ ಮತ್ತೆ ಅದನ್ನೇ ಹೇಳಿದ್ರು, ತನಿಖೆ ನಡೀತಾ ಇದೆ, ನಿಮಗಿಂತಲೂ ನಮಗೆ ದೇಶಭಕ್ತಿ 100% ಜಾಸ್ತಿ ಇದೆ ಅಂತ ಹೇಳಿದ್ರು. ಯಾರೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರು ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಅದರಲ್ಲಿ 2 ಮಾತಿಲ್ಲ ಅಂತ CM ಸ್ಪಷ್ಟಪಡಿಸಿದ್ರು. ಅಲ್ಲ, ಜನದಲ್ಲಿ CM ಅದೆಲ್ಲ ಗಲಾಟೆ ಪಲಾಟೆ ಎಲ್ಲ ಆದಾಗ ಜೈ ಶ್ರೀರಾಮ್ ಅಂದ್ರಂತೆ, ಇವರು ಜೈ ಸೀತಾರಾಮ್ ಅನ್ಬೇಕಾಗತ್ತೆ. ಹೌದಾ? ಮತ್ತೆ ಆಮೇಲೆ ಬಿಜೆಪಿ ಇರ್ತಲೆ ಖಾಲಿ, ನಾನು ರಾಮಾಯಣನೂ ಓದಿಲ್ಲ, ಮಹಾಭಾರತನೂ ಓದಿಲ್ಲ ಅಂತೆಲ್ಲ ಅಂದ್ರಂತೆ. ಫೇರ್ ಏನು ಓದಲೇಬೇಕು ಅಂತ ನಿಯಮ ಎಲ್ಲಿದೆ?
ಅಲ್ಲ ಡ್ರಾಮಾ ಅಂತೆಲ್ಲ ಹೇಳ್ತಾರಲ್ಲ ಅದನ್ನ ಓದಿಲ್ಲ ಅವರು ಅಂತ ಅವ್ರು ಸರಿ ಹೇಳೋದು. ಇರ್ಬೋದು, ಹಂಗನ್ಬಿಟ್ಟು ಓದಲೇಬೇಕು ಅಂತ ಎಲ್ಲಿದೆ ನಿಯಮ ಇದೆ? ಅದ್ರ ವಿಷಯ ತಿಳ್ಕೊಂಡಿದ್ರು ಸತ್ಯನಾರಾಯಣ ಅಂತ ಹೆಸರಿಟ್ಟುಕೊಂಡವರು ಸತ್ಯನಾರಾಯಣ ವ್ರತ ಕಥೆಯನ್ನು ಓದಿರುತ್ತಾರೆ ಅಂತ ಯಾಕೆ ಅನ್ಕೋಬೇಕು? ಹಾಗೇನಿಲ್ಲ, ಏನಂಗೆ ಅನ್ಕೋಬೇಕಂದ್ರೆ ಅದನ್ನ ಬಯಸೋದು ಬೇಡ ಅಂತ. ಅಲ್ಲ, ಬೈಸೋದು ಅವ್ರವ್ರ ಇಷ್ಟ, ಅದು ಅದನ್ನ ಓದು ಇದೆಲ್ಲ ನಿಮ್ಮ ಆಯ್ಕೆ, ನಿಮ್ಗೆ ಇಷ್ಟ ಬಂದಿದ್ದು ಓದ್ಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ, ಅದ್ರಲ್ಲಿ ಏನಿದೆ? ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಆಲ್ರೈಟ್, ಈ ಮಧ್ಯೆ ಪರಿಷತ್ತಲ್ಲೂ ಕೂಡ ಅದೇ ಗಲಾಟೆ, ಒಬ್ಬರ ಮೇಲೆ ಒಬ್ಬರು. ರವಿಕುಮಾರ್ ಬಿಜೆಪಿ ಇವತ್ತು ಕಿಡಿಕಾರದ್ರು, ಇದು ನಿಷ್ಕ್ರಿಯ ಸರ್ಕಾರ, ಬಂಧನ ಆಗಿಲ್ಲ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು. ಶ್ರೀನಿವಾಸ ಪೂಜಾರಿ ಪ್ರತಿಪಕ್ಷದವರು ಮಾತಾಡಿ ಒಬ್ಬೊಬ್ಬ ಸಚಿವರು ನಂತರ ಮಾತಾಡ್ತಿದ್ದಾರೆ ಅಂತಂದರು. ಸಭಾನಾಯಕ ಬೋಸರಾಜು ಹೇಳಿ ಗೃಹ ಸಚಿವರು ಉತ್ತರ ಕೊಡ್ತಾರೆ ಅಂದರು. ಪಾಕಿಸ್ತಾನ ಮರಿತಿಬ್ಬೇಗೌಡ JDSನವರು ಅವ್ರು ಕೂಗ್ದವ್ರನ್ನೆಲ್ಲ ನೇಣಿಗೆ ಹಾಕ್ಬಿಡ್ಬೇಕು ಅಂತಂದರು. ಅದು ನೇಣಿಗೆ ಗೊತ್ತಿಲ್ಲ, ಕೋರ್ಟ್ ಏನು ಹೇಳತ್ತೋ. ಇರಲಿ, ಇನ್ನು ಅವರು ಅದನ್ನೇನೋ ಹೇಳ್ಕೊಂಡ್ರು. ಸರಿ, ಕಲಾಪದ ಕೊನೆಯ ದಿನ ಇವತ್ತು ಬಜೆಟ್ ಮೇಲೆ ಚರ್ಚೆ ನಡೀತು. ವಿಪಕ್ಷ ನಾಯಕರ ಮಧ್ಯೆ ಮಾಮೂಲಿನಂತೆ ಚಟ್ಪಟ್ ಅಂತ ನಡೀತು. ಬಲಿ ಕೊಡಬಾರ್ದು, ಈ ಕಾರ್ಯಕಲಾಪನ ಬಲಿ ಕೊಡಬಾರ್ದು. ಇವರನ್ನ ಸರ್ಕಾರ ರಾಷ್ಟ್ರ ವಿರೋಧಿಗಳ ಪರ ಕೇಳಿ ಇದನ್ನ ದಯವಿಟ್ಟು ಇಲ್ಲ ಅನಿವಾರ್ಯ ನಿಮ್ಮ ಮಾತನ್ನ ಯಾರಿಗಾದ್ರೂ ಏನಾದರೂ ಅರ್ಥ ಆಯ್ತಾ ಅಲ್ಲಿ ಏನು ನಡೀತು ಅಂತ? ಫೈಟ್ ಅಷ್ಟೇ ಕಾಣಿಸ್ತದೆ. ಐಸಿ ಇದು ಸದನ ಅದರ ಗಂಭೀರತೆ, ಅರ್ಥವಾಗದ ರೀತಿಯಲ್ಲಿ ಸದನ ನಡೆಯುವುದೇ ಒಂದು ರೀತಿ ಶೋಭೆ. ಹೆಚ್ಚು ಸೌಂಡ್ ಆಗ್ಬೇಕಷ್ಟೇ. ಎಸ್. ವಿಧಾನ ಪರಿಷತ್ನಲ್ಲಿ ನಿನ್ನೆ ಬಿಕೆ ಹರಿಪ್ರಸಾದ್ ಆಡಿದಂತಹ ಮಾತು ತೀವ್ರ ವಿವಾದಕ್ಕೆ ಕಾರಣವಾಯಿತು. ಪಾಕಿಸ್ತಾನವು ಬಿಜೆಪಿಗೆ ಶತ್ರು ರಾಷ್ಟ್ರ ಆಗಿರಬಹುದು, ನಾವು ಅದನ್ನ ನೆರೆಯ ರಾಷ್ಟ್ರ ಅಂತ ಪರಿಗಣಿಸ್ತೀವಿ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಇದು ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಇದಕ್ಕೆ ಇವತ್ತು ಸ್ಪಷ್ಟನೆ ಕೊಟ್ಟು ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ನಾನು ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ, ನೆರೆ ರಾಷ್ಟ್ರ ಅಂತ ಹೇಳಿದ್ದೆ, ಆದರೆ ಮಾಧ್ಯಮಗಳಲ್ಲಿ ವಿರುದ್ಧವಾಗಿ ಸುದ್ದಿಯಾಗ್ತಾ ಇದೆ, ನನ್ನ ಹಕ್ಕುಚ್ಯುತಿಯಾಗಿದೆ, ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ಕೊಡಿ ಅಂತ ಹರಿಪ್ರಸಾದ್ ಪಟ್ ಹೇಳಿದ್ರು. ಶತ್ರು ರಾಷ್ಟ್ರದ ಜೊತೆಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ನಿನ್ನೆ ಸದನದಲ್ಲಿ ಬಹಳ ಬಿಸಿಯಾದ ವಾತಾವರಣದಲ್ಲಿ ನಾನು ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಭಾರತೀಯ ಜನತಾ ಪಾರ್ಟಿಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಆಗಿರ್ಬೋದು. ನೀವು ಯಾವ ಅರ್ಥದಲ್ಲಿ ಹೇಳಿದ್ರೋ ಬಿಟ್ಟಿದ್ರೋ, ನೀವು ಹೇಳಿದ್ದು ಒಂದೇ, ಶತ್ರು ರಾಷ್ಟ್ರ ಅಲ್ಲ ಅಂತ. ಭಾರತೀಯರ ಪ್ರಕಾರ ಪಾಕಿಸ್ತಾನ ಶತ್ರು ರಾಷ್ಟ್ರನೇ, ಅದ್ರಲ್ಲಿ ಯಾವ ಅನುಮಾನ ಬೇಕಿಲ್ಲ. ಅದಕ್ಕೆ ನೋಟರೈಸ್ಡ್ ಸರ್ಟಿಫಿಕೇಟ್ ತರಬೇಕಾಗಿಲ್ಲ ಇಲ್ಲಿ. ಲೈಕ್ ಕಂಡಿದ್ದಕ್ಕೆಲ್ಲ ಆಕ್ಷೇಪ ಎತ್ತಿ ಮಾತನಾಡುವ ವ್ಯಕ್ತಿ ಎಂದರೆ ಹರಿಪ್ರಸಾದೇ ಅಂತ ಬೇಕಾದ್ರೆ ಹೇಳ್ಬೋದು ಒಬ್ರು, ಯಾರೋ ಒಬ್ರು. ಅದಕ್ಕೆ ನೋಟರಿ ಸರ್ಟಿಫಿಕೇಟ್ ಕೊಡಿದ್ರೆ ಮಾಡಿಸ್ಕೊಡ್ಬೋದು ಬೇಕಾದ್ರೆ ಅಷ್ಟೇ. ದಿಸ್ ಲೀಡರ್, ಈ ನಾಯಕರು ಇಂದಿರಾ ಗಾಂಧಿ ಮತ್ತು ಅವರ ಕುಟುಂಬದ ಹೆಸರು ಹೇಳಿಕೊಂಡು ತಮ್ಮ ರಾಜಕೀಯ ಜೀವನವನ್ನು ಹೆಚ್ಚು ಕಡಿಮೆ ಅಂತ್ಯಕ್ಕೆ ತಂದಿದ್ದಾರೆ. ಹೆಚ್ಚು ಕಡಿಮೆ ಮುಂದವ್ರಿಗೆ ಏನು ಕಾದಿದೆಯೋ ರಾಜಕಾರಣದಲ್ಲಿ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ ಅಲ್ವಾ. ಯಾಕಂದರೆ ನೇರ ಚುನಾವಣೆಗಳ ರಾಜಕಾರಣದಲ್ಲಿ ಅವ್ರಿಗೆ ದೊಡ್ಡ ಮುಂದೆ ಭವಿಷ್ಯ ಇದೆ ಅಂತ ನನಗೇನು ಅನಿಸಿಲ್ಲ. ಇಂಡೈರೆಕ್ಟಲ್ಲಿ ಗೊತ್ತಿಲ್ಲ, ಲೈಕ್ ಈ ಅಸೆಂಬ್ಲಿ ರಾಜ್ಯಸಭೆ ಇದೆ. ಹಾಗಾಗಿ ದಿಲ್ಲಿಯಲ್ಲಿ ಬಿಮ್ ರಿಮ್ ಎಂದು ತಿರುಗುತ್ತಾ ಇವರು ಇಂದಿರಾ ಗಾಂಧಿ ಹೆಸರಿನಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪೂರೈಸುತ್ತಿದ್ದಾರೆ. ಆ ಇಂದಿರಾ ಗಾಂಧಿ ಅಪ್ಪಿ ತಪ್ಪಿ ಇವತ್ತೇನಾದರೂ ಮೇಡಮ್ ಬದುಕಿದ್ದಿದ್ರೆ ಶಿ ವುಡ್ ಹ್ಯಾವ್ ಟೇಕನ್ ದ ಫೋನ್ ಅಂಡ್ ಟೋಲ್ಡ್ ಮಿಸ್ಟರ್ ಹರಿಪ್ರಸಾದ್ ವಾಟ್ ಆರ್ ಯು ಟಾಕಿಂಗ್ ಅಂತ. ಯಾಕಂದರೆ ಅವತ್ತಿನ ದಿನ ದುರ್ಗೆ ಶಕ್ತಿಯ ರೂಪದಲ್ಲಿ ಭಾರತೀಯರ ಮುಂದೆ ಕಂಗೊಳಿಸಿದ್ದ ಇಂದಿರಾ ಗಾಂಧಿಗೆ ಕಾರಣ ಪಾಕಿಸ್ತಾನದ ನಡುವನ್ನು ಮುರಿದಾಕಿದ್ದಕ್ಕೆ. ಆ ಲೀಡರ್ ಹೆಸರು ಹೇಳಿಕೊಂಡು ರಾಜಕೀಯ ನಡೆಸ್ತವರು ನೆರೆ ರಾಷ್ಟ್ರ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳುವಂತಹ ದೈನಿಸಿ ಸ್ಥಿತಿ ಬಂದ್ಬಿಡ್ತಲ್ಲ ನಿಮ್ಮಲ್ಲಿ. ಲೆಕ್ಕ ಹಾಕ್ಕೊಳ್ಳಿ ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀರಿ ಅಂತ. ಯಾಕಷ್ಟು ಅಭಿಪ್ರಾಯಗಳು ಬೇರೆ, ಇದು ಬೇರೆ, ಎರಡೂ ಬೇರೆ. ದ ಸೇಮ್ ಮೇಡಮ್, she brought glory to your party and the nation because ಬೆನ್ನುಮೂಳೆ ಮುರಿದ್ರು ಅಂತ.
ಅವತ್ತು ಅವ್ರು ಏನಂತ ಬಣ್ಣಿಸಿದ್ರು ಭಾರತೀಯರು? ದುರ್ಗೆ, ಶಕ್ತಿ, ಹೆಂಗ ನಡು ಮುರಿದಾಕೋದು ನೋಡಲಿ ಅಂತ. ನೀವು ಅವರ ಹೆಸರಿನಲ್ಲಿ, ಅವರ ನೆರಳಿನಲ್ಲಿ ಅಧಿಕಾರವನ್ನು ಅನುಭವಿಸುತ್ತಾ ಇಷ್ಟು ವರ್ಷ ಕಾಲ ದೂಡಿರುವವರು ಇವತ್ತು ಪಾಠ ಹೇಳುತ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕಾಂಗ್ರೆಸ್ಗೆ, ಅವ್ರಿಗಲ್ಲ. ಎಂತೆಂಥವ್ರನ್ನ ಎಸ್. ಘೋಷಣೆ ಮುಂದಕ್ಕೆ ಹೋಗೋಣ. ಪೊಲೀಸು ಇದು ಹಾವೇರಿ ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕ ಮಹಮ್ಮದ್ ಶಫಿ ನಾಶಿಪುಡಿನ ಧ್ವನಿ ಪರೀಕ್ಷಕರು ತಂದಿದ್ರಂತೆ, ಕೊಟ್ಟಿದ್ದಾರಂತೆ. ಅವ್ರು ಹೇಳಿದ್ರಂತೆ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದೀನಿ, ನನ್ನ ತಾಯಾಣೆಗೂ ನನ್ನ ದೇಶದ್ರೋಹದ ಘೋಷಣೆ ಕೂಗಿಲ್ಲ ಅಂತ. ಇರ್ಬೋದು, ನಾನು ಈಗಲೂ ಅಂತೀನಿ, ಪಾಸಿಬಿಲಿಟಿ. ನೀವು ಎಕ್ಸೊಬ್ರು ಫ್ರಂಟಲ್ ವಿಡಿಯೋಲಿ ಕಾಣಿಸಿದ್ರು ಅಂತ ಅವರೇ ಕೂಗ್ಬಿಟ್ರು ಅಂತ ಏನು ಹೇಳಕ್ ಬರಲ್ಲ. ಅವ್ರಿಗೆ ಕೂಗ್ದವ್ರು ಯಾರು ಅಂತ ಯಾರೋ ಒಬ್ರು ಕೂಗಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಈಗ ಸದ್ಯಕ್ಕೆ. ಆಧರಿಸಿ ವಿಡಿಯೋ ಆಧಾರದ ಮೇಲೆ, ವಿಡಿಯೋ ಆಧಾರದಲ್ಲಿ ಅವರೇ ಕೂಗಿದ್ದಾರೆ, ಇವರೇ ಕೂಗಿದ್ದಾರೆ ಪಾಪ ಅಂತ ಹೆಂಗೆ ಹೇಳಿ ನಾನು? ಇಲ್ಲ, ಅದನ್ನ ರೈಟ್. ಅದು ಏನು ನಿಮ್ಮ ಕಾನೂನು ಪ್ರಕಾರ ಇದೆ ಅದನ್ನು ಮಾಡಿ. ಅವ್ರು ಮಾಡಿಲ್ಲ ಅಂದ್ರೆ ಅವ್ರ ಗೌರವದಿಂದ ಕಳಿಸ್ಕೊಡಿ. ಹೌದು, ಆ ಮುಜುಗರ ಆಗೋದು ಬೇಕು. ಎಕ್ಸಾಕ್ಟ್ಲಿ. ಇನ್ನೂ ಯಾರೋ 4 ತಗೊಂಡಿದ್ದಾರಂತೆ ಆಡಿಯೋ ಸ್ಯಾಂಪಲ್ ಎಲ್ಲ. ಡ್ಯಾಶ್ ಡ್ಯಾಶ್ ಡ್ಯಾಶ್. FSL ವರದಿ ಈಗ ಸರ್ಕಾರದ ಕೈ ಸೇರಿದೆ ಅಂತ ನಮ್ಮವರ ಸುದ್ದಿ. ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ರಿವೀಲ್ ಮಾಡಬೇಕು. ಇದು ಕೂಡ